ಹಾಯ್ ಫ್ರೆಂಡ್ಸ್, ಇವತ್ತು ಮೊಟ್ಟೆ ಸಾರು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಸ್ಕಿಪ್ ಮಾಡದೆ ಎಲ್ಲರೂ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಈಗ ಮಿಕ್ಸಿ ಜಾರ್ಗೆ ಅರ್ಧ ಹೋಳು ಕಾಯಿ ಹಾಕೋತಾ ಇದ್ದೀನಿ, ಸ್ವಲ್ಪ ಕಡಲೆ ಹಾಕೋತಾ ಇದ್ದೀನಿ, ಒಂದು ಈರುಳ್ಳಿ ಹಾಕೋತಾ ಇದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋತೀನಿ. ಇವಾಗ 1 ಚಮಚ ಖಾರದ ಪುಡಿ, 2 ಚಮಚ ಧನಿಯಾದ ಪುಡಿ ಹಾಕೋತಾ ಇದ್ದೀನಿ. ಸ್ವಲ್ಪ ಇವಾಗ ಚಕ್ಕೆ ಹಾಕ್ಕೊಳ್ಳೋಣ. ಎರಡು ಲವಂಗ ಹಾಕೋತಾ ಇದ್ದೀನಿ. ಸೊ ಅದನ್ನು ನೀರು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊತೀನಿ ಇವಾಗ. ಸೊ ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ ಸಿಡಿಸ್ಕೊತೀನಿ. ಮತ್ತು ಉದ್ದಾಗಿ ಹಚ್ಕೊಂಡಿರೋ ಅಂಥ ಈರುಳ್ಳಿ ಒಂದು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕಸೂರಿ ಮೇಥಿ ಹಾಕ್ತೀನಿ ಇವಾಗ. ಇದನ್ನು ಸ್ವಲ್ಪ 1 ಸೆಕೆಂಡ್ ಅದನ್ನ ಫ್ರೈ ಮಾಡ್ಕೊಳ್ಳೋಣ. ನಂತರ ರುಬ್ಸಿರೋ ಅಂಥ ಪೇಸ್ಟ್ನ ಅದರೊಳಗಡೆ ಹಾಕ್ತಾಯಿದ್ದೀನಿ. ಸೊ ಇದನ್ನು ನೀರು ಹಾಕಿ ನಿಮಗೆ ಎಷ್ಟು ಅಳತೆ ಬೇಕು ನೋಡಿಕೊಂಡು ಮಾಡ್ಕೊಳ್ಳಿ, ಯಾಕಂದರೆ ಅದು ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುವೂ ಇರಬಾರ್ದು. ಸೊ ಆ ಥರ ಮಾಡ್ಕೋಬೇಕು. ಸೊ ಇವಾಗ ಪ್ಲೇಟ್ ಮುಚ್ಚಿ ಕುದಿಯೋಕ್ಕೆ ಬಿಡೋಣ. ಕುದ್ದಾದಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನ ಹಾಕ್ಕೊಳ್ಳಿ. ಸೊ ಅದು ಕುದ್ದಾದಮೇಲೆ ಮೊಟ್ಟೆನ ಇವಾಗ 6 ಮೊಟ್ಟೆ ತೊಗೊಂಡಿದ್ದೀನಿ ನಾನು. ಅದನ್ನು ಒಡೆದು ಅದರಲ್ಲಿ ಬಿಡಬೇಕು, ಬಟ್ ಅದನ್ನು ತಿರುಗಿಸ್ಬಾರ್ದು. ತಿರ್ಸಿದ್ರೆ ಅದು ಮೊಟ್ಟೆ ಎಲ್ಲ ಒಡೆದೋಗುತ್ತೆ. ಸೊ ಮೊಟ್ಟೆ ಹಾಕಾದ್ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು 5 ನಿಮಿಷ ಬಿಟ್ಬಿಡೋಣ. ಅದಾದಮೇಲೆ ಅದೇ ಮೇಲುಗಡೆ ಹೀಗೆ ಬಂದಿರುತ್ತೆ. ಸೊ ಅವಾಗ ರೆಡಿ ಇರುತ್ತೆ ಮೊಟ್ಟೆ ಸಾಂಬಾರು. ಸೊ ಮೊಟ್ಟೆ ಸಾಂಬಾರು